ಇಲ್ಲ, ಅಧಿವೇಶನದಲ್ಲಿ ಎಲ್ಲ ಚರ್ಚೆನೂ ಆಗ್ಬೇಕು. ಈಗ ನೀವು ಹೇಳಿದಲ್ಲಿ ಇದು ಕೂಡ ಇವೆಲ್ಲದೂ ಕೂಡ ಚರ್ಚೆ ಆಗ್ತಕ್ಕಂಥದ್ದು ವಿಚಾರ ಆಗ್ತವೆ. ನಾನು ವಿರೋಧ ಪಕ್ಷದವ್ರಿಗೆ ಇಷ್ಟೇ ಹೇಳೋದು, ಸುಮ್ಮನೆ ಕುತ್ಕೊಂಡು ಕಾಲ ಹಂಡೆ ಮಾಡಿ ಈ ಆಂಜನೇಯನ ಎಂತ ಎಂತ ಹನುಮ ಜಯಂತಿ ದಿವಸ ಕೋಳಿ ಯಾರು ತಿಂದ್ರು ಇದನ್ನೆಲ್ಲ ಬಿಟ್ಟು ತಿನ್ನೋರು ತಿಂತಾನೆ ಇರ್ತಾರೆ. ಆಂಜನೇಯನ ಪೂಜೆ ಮಾಡೋರು ನಾವು ಮಾಡ್ತೀವಿ, ಅವರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ಎಲ್ಲದೂ ನಡೀತಾ ಇರ್ತಾರೆ. ಆದ್ರೆ ಜನರ ಹಿತವನ್ನ ಕಾಪಾಡ್ತಕ್ಕಂಥ ಕೆಲಸ ನಿಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂರಿಸಿದಾರಲ್ಲ, ಆ ಕೆಲಸ ಮಾಡಿ. ಆಮೇಲೆ ಪ್ರಶ್ನೆ ಕೇಳಬೇಕಾದ್ರೆ ಫಸ್ಟ್ ಹುಷಾರಾಗಿ ಕೇಳಿ. ಟ್ವೀಟ್ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡಿ, ಯಾಕಂದ್ರೆ ಅದು ತಿರುಗ್ಮಾಣ ಆಗ್ಬಾರ್ದು. ಪಾಪ ಯಡಿಯೂರಪ್ಪರನ್ನ ಬಹಳ ಸಿಕ್ಸ್ಬಿಟ್ರು. ಅಶೋಕ್ ಅವ್ರು ಬಹಳ ಮನ್ಸಿಗೆ ಬೇಜಾರಾಗಿದೆ. ಯಡಿಯೂರಪ್ಪರು ಸುಮ್ಮನೆ ಇದ್ರಪ್ಪ, ಅವರು ವಿಜೇಂದ್ರಂದು ಅಧ್ಯಕ್ಷ ಸ್ಥಾನಕ್ಕೆ ಪಾಪ ಡೆಲ್ಲಿಗೆ ಹೋಗ್ತಾ ಇದಾರೆ. ಇಲ್ಲಿ ನೋಡಿದ್ರೆ ಮೋಸ್ಟ್ಲಿ ನನಗನ್ಸುತ್ತೆ ಇದು ಮೋಸ್ಟ್ಲಿ ಅಶೋಕ್ ಹೊಟ್ಟೆ ಕಿಚ್ಚಿಗೆ ಮಾಡಿರೋದು, ವಿಜೇಂದ್ರನ್ ತೆಗಿಯಕ್ಕೆ ಮಾಡಿದ್ದಾರೆ ಅಂತೇಳಿ ನನ್ನ ಭಾವನೆ. ಇದನ್ನ ಹೆಡ್ಲೈನ್ಸಿಗೆ ತಗೊಳ್ಳಿ. ಯಾಕೆಂದ್ರೆ ಮತ್ತೆ ಇವನಿದ್ರೆ ನಾವು ಉದ್ಧಾರ ಆಗಲ್ಲ ಅಂತ ಹೇಳಿ ಮೋಸ್ಟ್ಲಿ ಇದನ್ನ ಏನ್ ಮಾಡಿದ್ದಾರೆ, ಅದು ಗೊತ್ತಿದ್ದೇ ಮಾಡಿದ್ದಾರೆ ಅಂತ ನನಗೇನೋ ಸೀಕ್ರೆಟ್ ಮಾಹಿತಿ ಬಂದಿದೆ. ಅದನ್ನ ಚೆಕ್ ಮಾಡಿ ಹೇಳ್ತೀನಿ. ಮೋಸ್ಟ್ಲಿ ಇದು ಅಶೋಕ್ ಅವರು ಯಡಿಯೂರಪ್ಪರಿಗೆ ಕೆಟ್ಟ ಹೆಸರು ತರಬೇಕು. ಯಡಿಯೂರಪ್ಪ ಟೈಮಲ್ಲಿ 63% ಏನು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಹೇಳೋದಕ್ಕೋಸ್ಕರನೇ ಇದು ಮಾಡಿದ್ದಾರೆ. ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟ್ ಆಗ ಹೊಡೆದಿದ್ದಾರೆ. ನಮಗೆಲ್ಲ ಮಾಹಿತಿ ಕೊಟ್ಟವ್ರೆ ಅವರು. ಈಗ ನನಗೆ ಕೇಳಿದ್ರು ಸುಪಾರಿ ಅಲ್ಲ, ಕಮಿಷನ್ ಮಾತ್ರ ತಗೊಂಡಿರೋರು. ಯಾಕೆ ಗೊತ್ತನೋ, ಇವರೇ ಅವಾಗ ಎಂತದ್ದು ಡೆಪ್ಟಿ ಸಿಎಂ ಇದ್ದವರು, ಇವರು ಕಮಿಷನ್ ಪಾಲ್ದಾರ್ರೆ. ಬಟ್ ಮೋಸ್ಟ್ಲಿ ಪಾಲ್ ಇವ್ರಿಗೆ ಕಮ್ಮಿ ಬಂದಿದ್ದಕ್ಕೆ ಸಿಟ್ಟು ಬಂದು ಹಿಂಗ್ ಮಾಡಿರ್ಬೇಕು. ಮೋಸ್ಟ್ಲಿ ವಿಜೇಂದ್ರನ್ ಇಳಿಸೋದಕ್ಕೆ ಫಸ್ಟ್ ಕಾರಣ ಆಗೋದ್ರೆ ನನಗೆ ಗೊತ್ತಿರೋ ಪ್ರಕಾರ ಅಶೋಕೆ. ಯಾಕಂದ್ರೆ ಲೋಕಾಯುಕ್ತರದ್ದು 19ನೇ ಇಶ್ಯೂನ ತಗೊಂಡಿದ್ದಾರೆ, 2019 ಗೊತ್ತಿದ್ದು ಮಾಡಿದ್ದಾರೆ ಅಂತ ಹೇಳಿ ನನ್ನ ಭಾವನೆ. ಯಾಕಂದ್ರೆ ಅಶೋಕ್ ಅವ್ರು ಬಹಳ ಬುದ್ಧಿವಂತರು, ವಿರೋಧ ಪಕ್ಷದ ನಾಯಕರು ಬಹಳ ಬುದ್ಧಿವಂತರು. ಇಡೀ ರಾಜ್ಯದಲ್ಲಿ ಅವರಂತ ಬುದ್ಧಿವಂತರು ಇನ್ಯಾರು ಇಲ್ಲ. ಸೊ ಆ ಬುದ್ಧಿವಂತರು ಪಾಪ ಯಡಿಯೂರಪ್ಪರಿಗೆ ಒಂಥರ ಬಹಳ ಜಿಗಿಂಸೆ. ಅದು ಬಿಜೆಪಿನ ಮರ್ಯಾದೆ ತೆಗೆದಿರೋದು ಮನಸ್ಸಿಗೆ ಬಹಳ ಬೇಜಾರಾಗಿದೆ. ಅದಕ್ಕೆ ಇನ್ಮೇಲಾದ್ರೂ ಅಶೋಕ್ ಅವರು ಹುಷಾರಾಗಿ ಅವ್ರ ಪಕ್ಷನ ಕಾಪಾಡತಕ್ಕಂಥ ಕೆಲಸವನ್ನ ಮಾಡ್ಲಿ, ನಮಗೆ ಒಳ್ಳೊಳ್ಳೆ ಪ್ರಶ್ನೆ ಹಾಕಿ ಉತ್ತರವನ್ನು ತಗೊಳ್ಳೋದು ಮಾಡ್ಲಿ ಅಂತ ಹೇಳಿ